ಅಷ್ಟೊಂದು ದೊಡ್ಡ ತಪ್ಪು ನಾನೇನು ಮಾಡಿದೆ ಬಾವ? ನಿನಗಾಗಿ ಎಷ್ಟೋ ಮಾಡಿದೆ, ನಿನಗಾಗಿ ನಾನು ಪ್ರಾಣ ಸಹ ನೀಡಬೇಕಂದ್ಕೊಂಡಿದ್ದೆ, ಅದೆಲ್ಲ ಮರೆತುಬಿಟ್ಟಿಯಾ ಬಾವ? ಇದೇನು ನೀನು ನನ್ನ ಪ್ರೀತಿ ಕೊಡ್ತಿರೋ ವ್ಯಾಲ್ಯೂ ಇದೇನಾ ನೀನು ನನಗೆ ಕೊಡ್ತಿರೋದು ಅಂತ ಎಮೋಷ್ನಲ್ ಆಗಿ ಕೇಳ್ತಾ, ಬೇಡ ಬಾವ, ನೀನಿಲ್ಲ ಜೀವನ ನನಗೆ ಅವಶ್ಯಕತೆ ಇಲ್ಲ, ಈ ಕ್ಷಣವೇ ನಾನು ಸತ್ತು ಹೋಗ್ತೀನಿ ಅನ್ನುತ್ತಾ ತನ್ನ ಜೊತೆಗೆ ತಂದಿದ್ದ ವಿಷದ ಸೀಸಿಯನ್ನು ಹೊರಗೆ ತೆಗೆದ್ಲು. ಆರುಷ್ ಕೋಪ್ರಿಂದ ಏನು ಮಾಡ್ತಿದ್ಯಾ ಸಿತಾರಾ ಅಂತ ಗಟ್ಟಿಯಾಗಿ ಕಿರ್ಚಿ, ಸಾಯ್ತೀನಿ ಅಂತ ಬೆದರಿಸಿ ಯಾಕೆ ನನ್ನ ಕಾಡ್ತಿದ್ಯಾ? ನಿನಗಾಗಿ ಒಂದು ಇಡೀ ದಿನ ನಿನ್ನ ಜೊತೆ ಇದ್ದು ನನ್ನ ತಾಯಿಯನ್ನು ತಂದೆಯನ್ನು ತಾಳಿ ಕಟ್ಕೊಂಡು ಹೆಂಡತಿಯನ್ನು ಬೇಸರ ಗುರಿ ಮಾಡಿದೆ, ಅದು ನಿನಗೆ ಕಾಣಿಸ್ತಿಲ್ವಾ? ಸರಿ, ಆ ಹೀರಾ ವಿಷಯ ಬಿಟ್ಬಿಡು. ಅವಳ ಮೇಲೆ ನಿನ್ನ ಕೋಪ ನಿನ್ನ ಜಾಗಕ್ಕೆ ಬಂದಿದ್ದಾಳೆ ಅಂತ ಆದರೆ ಮಮ್ಮಿ ಡ್ಯಾಡಿ ಏನು ಮಾಡಿದ್ರು? ಕನಿಷ್ಠ ಅವರಿಗೂ ತಿಳಿದಂತೆ ನನ್ನ ನಿನ್ನ ಜೊತೆ ಕಟ್ಟಿ ಹಾಕಿಬಿಟ್ಟೆ. ಇವಾಗ ಅವರೆಲ್ಲರ ದೃಷ್ಟಿಯಲ್ಲಿ ನಾನು ಒಬ್ಬ ಅಸಮರ್ಥ ನಾಲಾಯಕ್, ಹೆಂಡತಿಯನ್ನು ಸಹ ಅಳಿಸ್ತಾ ಇರೋ ದಡ್ಡ. ನಿಜವಾಗಿಯೂ ಸಿತಾರ, ಆ ದಿನ ನಿನಗೆ ಯಾಕೆ ಮಾತು ಕೊಟ್ಟನೋ ಅನ್ನಿಸ್ತಿದೆ. ಒಪ್ಕೊಳ್ತೀನಿ, ನನಗಾಗಿ ನೀನು ತುಂಬ ಮಾಡಿದ್ಯಾ, ಒಬ್ಬ ಹುಡುಗಿ ಮಾಡಬಾರ್ದು ಕೆಲಸಗಳನ್ನ, ಆದರೆ ಅದಕ್ಕೆ ಪ್ರತಿಯಾಗಿ ನನ್ನ ಮನಃಶಾಂತಿಯನ್ನು ಯಾಕೆ ದೂರ ಮಾಡ್ತಿದ್ಯಾ ಸಿತಾರ? ಇದೇನಾ ನಿನ್ನ ಪ್ರೀತಿ ಅಂತ ಎದುರು ತಿರುಗಿದ ತಕ್ಷಣ ಸಿತಾರಾಳ ಮೈಂಡ್ ಬ್ಲಾಕ್ ಆದಂತಾಗಿ ಮನಸ್ಸಿನಲ್ಲೇ, ಬಾಬಾ ಕೈ ಜಾರಿ ಹೋಗ್ತಿದ್ದಾನೆ, ಇವಾಗ ಜಾಸ್ತಿ ಮಾಡಿದ್ರೆ ಇನ್ನೂ ಕೋಪ ಬಂದು ಅನಾವಶ್ಯಕವಾಗಿ ಬಳ್ಳಿ ಇಳಿದ್ರೆ ಹುತ್ತಾನೇ ಕದಲಿದ ಹಾಗಾಗುತ್ತೆ, ಇಲ್ಲ ಹಾಗಾಗಬಾರ್ದು ಅಂತ ಮನಸ್ಸಿನಲ್ಲಿ ಪದೇ ಪದೇ ಅಂದ್ಕೊಳ್ತಾ, ಸಾರಿ ಬಾಬಾ, ನೀನು ಹಾಗೆ ನನ್ನ ನಿರ್ಲಕ್ಷ್ಯ ಮಾಡಿದಾಗ ನನಗೆ ಸುಲಭವಾಗಿ ತಡ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ನಿನ್ನ ಮೇಲೆ ಹಾಗೆ ಕೋಪ ಮಾಡ್ಕೊಂಡ್ಬಿಟ್ಟೆ, ಇನ್ಯಾವತ್ತೂ ಈಗ ಮಾಡಲ್ಲ ಬಾಬಾ, ಪ್ಲೀಸ್ ಈ ಒಂದು ಸಲ ಕ್ಷಮಿಸ್ಬಿಡು ಅಂತ ಕೇಳಿದ್ಲು. ಇದೆಲ್ಲವನ್ನ ಪಕ್ಕಕ್ಕಿಡು ಸಿತಾರ, ನಿನ್ನನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ನೀನು ನನ್ನ ಜೊತೆ ಎಷ್ಟೋ ಬಾರಿ ಹೊರಗೆ ಬಂದಿದೆಯಾ? ಅಂಥ ಸಮಯದಲ್ಲಿ ಯಾವತ್ತಾದರೂ ನಾನು ಅಹಿರಾಳನ್ನು ಭೇಟಿಯಾಗಿದ್ದೀನಾ? ಅವಳ ಜೊತೆ ಮಾತಾಡಿದ್ದೀನಾ? ಯಾವತ್ತಾದರೂ ಅವಳನ್ನು ಮುಟ್ಟಿದ್ದೀನಾ? ಖಂಡಿತವಾಗಿಯೂ ನನಗೆ ಗೊತ್ತು, ನಾನು ಅಹಿರಾಳನ್ನು ಯಾವುದೋ ಒಂದು ಸಮಯದಲ್ಲಿ ಭೇಟಿಯಾಗಿದ್ದೀನಿ ಅಂತ. ಅದು ನಿನಗೂ ಗೊತ್ತೇ ಇರುತ್ತೆ. ಹೇಳು ಸಿತಾರ, ಪ್ಲೀಸ್ ನನಗೆ ಹೇಳು ಅಂತ ಕೇಳ್ದ. ಬಾವಾ ಅನ್ನುತ್ತಾ ಶಾಕ್ ಆದ ಸಿತಾರ ಮನಸ್ಸಿನಲ್ಲೇ, ಬಾವನಿಗೆ ಅಹಿರಾ ಬಗ್ಗೆ ನೆನಪಾಗ್ತಿದೆಯಾ? ಇಲ್ಲ ಹಾಗಾಗಬಾರ್ದು, ಹಾಗಾಗದಂತೆ ಆವಾಗಲೇ ಮಾಡಿಬಿಟ್ನಲ್ಲ, ಇನ್ಯಾರಿಗೆ ಇದೆಲ್ಲ ತಿಳಿಯೋದಕ್ಕೆ ಸಾಧ್ಯ? ಭಾವನಿಗೆ ಅದರ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ, ಹಾಗೆಂದಿಗೂ ಆಗಬಾರ್ದು. ಭಾವನ ಆಸ್ತಿ ಎಲ್ಲವೂ ನನ್ನದೇ ಸ್ವಂತ, ಭಾವನನ್ನು ಯಾರಿಗೂ ದಕ್ಕೋದಕ್ಕೆ ಬಿಡಲ್ಲ ಅಂತ ಕೋಪದಿಂದ ಅಂದ್ಕೊಂಡು ಹೊರಗಡೆ ಮಾತ್ರ ಗೊಂದಲದ ಮುಖ ಮಾಡಿಕೊಂಡು, ಇಲ್ಲ ಭಾವ, ನೀನು ನನ್ನ ಜೊತೆ ಇರೋವರೆಗೂ ನನ್ನ ಫ್ರೆಂಡ್ಸ್ನನ್ನು ಬಿಟ್ಟು ಬೇರೆ ಯಾರನ್ನು ಭೇಟಿಯಾಗಿಲ್ಲ, ಇದು ನಿಜ. ನೀನು ಹೌದು ಅಂದರು ಇಲ್ಲ ಅಂದರು ನೀನು ಮದುವೆ ಸಮಯದಲ್ಲಿ ಮೊದಲ ಬಾರಿ ಆ ಅಹಿರಾಳನ್ನು ನೋಡಿದ್ದು, ಅದೇ ನಿಮ್ಮ ಮೊದಲ ಪರಿಚಯ. ಒಂದು ವೇಳೆ ಅವಳು ನಿನ್ನ ಮೇಲೆ ಏನಾದರೂ ಮಾಟ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೇನೋ ಭಾವ, ಒಂದು ಸಲ ಯೋಚಿಸು. ಅವಳು ತುಂಬ ಕ್ರಿಮಿನಲ್ ಮೈಂಡ್ ಇರೋಳು, ಅವಳೇ ನಮ್ಮನ್ನು ಬೇರೆ ಮಾಡಿದ್ದು, ಆ ವಿಷಯ ಮರೆತುಬಿಟ್ಟಿಯಾ ಭಾವ ಅಂತ ತನ್ನ ಪಾಡಿಗೆ ತಾನು ಅಹಿರಾ ಮೇಲೆ ವಿಷ ಕಾರೋದಕ್ಕೆ ಟ್ರೈ ಮಾಡ್ತಿದ್ರೆ, ಆರುಷ್ ಕಿರಿಕಿರಿಯಿಂದ, ನಿನ್ನನ್ನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಲು ಹೇಳ್ದೇನೆ ಹೊರತು ಎಕ್ಸ್ಟ್ರಾ ಕೇಳಿಲ್ಲ ತಾನೇ, ನಿನ್ನ ಬಾಯಿಗೆ ಕೆಲಸ ಕೊಟ್ಟು ನಿನ್ನಿಷ್ಟ ಬಂದು ಹಾಗೆ ಮಾತಾಡೋದಕ್ಕೆ ಅಂತ ಕೋಪದಿಂದ ಹೇಳಿ ಹೊರಗಡೆ ಹೊರಟು ಹೋದ. ಸಿತಾರ ಆವೇಶದಿಂದ ಕಾಲನ್ನು ಬಲವಾಗಿ ನೆಲಕ್ಕೆ ಚಚ್ಚಿ, ನಿನಗಾಗಿ ನಾನು ಎಷ್ಟೇ ತಕ್ಕೊಂಡ್ರು ನಿನ್ನ ಕಣ್ಣಿಗೆ ನಾನು ಕಾಣಿಸೋದಿಲ್ಲ, ಆದರೆ ಅವಳು ಮಾತ್ರ ಚೆನ್ನಾಗಿ ಕಾಣಿಸ್ತಾಳ ಬಾವ, ಅವಳು ನಿನಗೆ ನೆನಪಾಗ್ತಿದ್ದಾಳ, ಆದರೆ ಹಾಗೆಂದಿಗೂ ಆಗೋದಿಲ್ಲ ಅಂತ ನನಗೆ ಹೇಳಿದ್ದಾರೆ. ಹಾಗಾಗಿ ಮಧ್ಯದಲ್ಲಿ ಏನೋ ನಡೀತಿದೆ, ಇದೆಲ್ಲ ಅಲ್ಲ, ಶೀಘ್ರದಲ್ಲೇ ನಿನ್ನನ್ನು ನಾನು ಸ್ವಂತ ಮಾಡ್ಕೊಳ್ಬೇಕು, ಅದಕ್ಕೆ ತಕ್ಕಂತೆ ನಾನು ದಾಳ ಉರುಳಿಸ್ಬೇಕು. ಆಲ್ರೆಡಿ ಒಂದು ಮುಗಿದಿದೆ, ನೆಕ್ಸ್ಟ್ ಅದಕ್ಕಾಗಿ ನೋಡ್ತೀನಿ ಅಂತ ಹಲ್ಲು ಕಡಿದು ಅಂದ್ಕೊಂಡು ಆವೇಶ ತಡೆಯೋದಕ್ಕೆ ಸಾಧ್ಯ ಆಗದೆ ಆ ಕೋಪದಲ್ಲಿ ಯಾರಿಗೇನಾದರೂ ಮಾಡಿಬಿಡ್ತೀನೇನೋ ಅನ್ನೋ ಭಯದಿಂದ ಬಾಗಿಲನ್ನು ಒಳಗಿಂದ ಗಟ್ಟಿಯಾಗಿ ಲಾಕ್ ಮಾಡಿಕೊಂಡು ತನ್ನ ಕಬೋರ್ಡ್ನಲ್ಲಿ ಬಟ್ಟೆಗಳ ಕೆಳಗೆ ಎಲ್ಲೋ ಬಚ್ಚಿಟ್ಟಿದ್ದಂಥ ಇಂಜೆಕ್ಷನ್ ಜೊತೆಗೆ ಒಂದು ಸಣ್ಣ ಬಾಟಲಿನ ಸಹ ತೆಗೆದುಕೊಂಡು ಬಾಟಲಿಯಲ್ಲಿದ್ದ ಡ್ರಗ್ಸನ್ನು ಇಂಜೆಕ್ಷನ್ ತುಂಬಿಸ್ಕೊಂಡು ತನಗೆ ತಾನೇ ಚುಚ್ಚಿಕೊಂಡು ಮತ್ತಿನಲ್ಲಿ ತೇಲ್ತಾ ಹಾಗೇ ಬೆಡ್ ಮೇಲೆ ಬಿದ್ದಳು. ಐ ಲವ್ ಯು ಬಾವ, ನೀನು ನನ್ನ ಸ್ವಂತ, ನಾನಲ್ಲದೆ ನಿನ್ನ ಜೀವನದಲ್ಲಿ ಇನ್ಯಾರೂ ಇರಬಾರ್ದು. ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ನಿನ್ನ ಜೀವನಕ್ಕೆ ಬಂದರೆ ನಿನ್ನನ್ನು ಕೊಲ್ತೇನೋ ಅಥವಾ ಬಂದೋಳನ್ನು ಕೊಲ್ತೀನೋ ಹೊರತು ತ್ಯಾಗಿಯಂತೆ ನಿನ್ನ ಬಿಟ್ಕೊಡಲ್ಲ ಬಾವ, ಬಿಟ್ಕೊಡಲ್ಲ ಅಂತ ಕನವರಿಸಿದ್ಲೆ ಆರುಷ್ನನ್ನು ಭೇಟಿಯಾಗಬೇಕಂತ ಬಾಗಿಲುವರೆಗೆ ಹೋದಳು. ಆದರೆ ಲಾಕ್ ಆಗಿರೋದ್ರಿಂದ ತೆರೆಯೋದಕ್ಕೆ ಸಾಧ್ಯ ಆಗದೆ ತುಂಬ ಕಿರಿಕಿರಿಯಿಂದ ಬಾಗಿಲು ಬಡಿದು, ಯಾರು ನನ್ನ ಭಾವನ ಬೇರೆ ಮಾಡ್ತಿದ್ದಾರೆ ಅಂತ
ಮುದ್ದಾಗಿ ಅಂದ್ಕೊಳ್ತಾ ಬಂದು ಬೆಡ್ ಮೇಲೆ ಬಿದ್ದು ಸಿತಾರ ಹಾಗೇ ಕಣ್ಣುಮುಚ್ಚಿ ನಿದ್ರಿಸ್ಬಿಟ್ಲು. ಸಿತಾರಾಳ ಹತ್ತಿರದಿಂದ ಹೊರಗೆ ಬಂದ ಆರುಷ್, ಸಿತಾರಾಳ ಮಾತುಗಳು ಒಂಥರ ಇದ್ದರೆ ಅವಳ ಕಣ್ಣುಗಳಲ್ಲಿನ ಉತ್ತರಗಳು ಇನ್ನೊಂಥರ ಇವೆ. ನಾನು ಅಹಿರಾ ಬಗ್ಗೆ ಕೇಳಿದಾಗ ಸಿತಾರಾಳ ಕಣ್ಣುಗಳಲ್ಲಿ ಭಯ ಕಾಣಿಸ್ತು. ಅಂದರೆ ನಾನು ಊಹಿಸಿದ ಹಾಗೆ ಅಹಿರಾ ಬಗ್ಗೆ ಸಿತಾರಾಳಿಗೆ ಮುಂಚೆ ಗೊತ್ತು. ಆದರೆ ನನ್ನ ಹತ್ರ ಯಾಕೆ ಹೇಳ್ತಿಲ್ಲ? ಯಾಕಷ್ಟೊಂದು ಪಕ್ಕಾಗಿ ನನಗೆ ಅಹಿರಾಳಿಗೆ ಮುಂಚೆಯೂ ಪರಿಚಯ ಇಲ್ಲ ಅಂತ ಹೇಳ್ತಿದ್ದಾಳೆ? ನನ್ನ ಮನಸ್ಸೇ ತಪ್ಪು ಹೇಳ್ತಿದೆಯೇ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪು ಹೇಳಿದರೆ ಇವತ್ತು ಸಿತಾರಾಳ ಮುಖದಲ್ಲಿ ನನಗೆ ಭಯ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ಅಂತ ಯೋಚಿಸ್ಲೇ ರೂಮ್ ಒಳಗೆ ಹೋದ. ಅಲ್ಲಿ ಅಹಿರಾ ಜೋಕಾಲಿಯಲ್ಲಿ ತಲೆಯನ್ನು ಹಿಂದೆ ವಾಲಿಸಿ ಕಣ್ಣು ಮುಚ್ಚಿಕೊಂಡು ಮಡಿಲಲ್ಲಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ತೀವ್ರವಾಗಿ ಯೋಚಿಸ್ತಾ ಇರೋದು ಕಾಣಿಸ್ತು. ಬಾಲ್ಕನಿಗೆ ಹೋಗೋಣ ಅಂತ ಬಾಗಿಲು ತೆಗೆಯೋದಕ್ಕೆ ಹೋದ. ಆದರೆ ಅದು ಆ ಕಡೆಯಿಂದ ಲಾಕ್ ಆಗಿದ್ದರಿಂದ ಬಾಗಿಲು ಬಡಿದು, ಅಹಿರಾ ಬಾಗಿಲು ತೆಗಿ ಅಂದ. ಆದರೂ ಅಹಿರಾಳಲ್ಲಿ ಯಾವುದೇ ಚಲನವಲನ ಇರಲಿಲ್ಲ. ತನ್ನ ಪಾಡಿಗೆ ತಾನು ನನ್ನ ಹಠ ನನ್ನದೇ ಅನ್ನುವಂತೆ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಇನ್ನು ಅಹಿರಾ ಕೇಳೋದಿಲ್ಲ ಅಂತ ಅಂದ್ಕೊಂಡು ಆರುಷ್ ಜೈ ಕಾಲ್ ಮಾಡಿ, ಅರ್ಜೆಂಟಾಗಿ ಸಿಗಬೇಕಣೋ, ಮನೆಗೆ ಬಾ, ಇಲ್ಲಿಂದ ಹೊರಗೆ ಹೋಗೋಣ ನಮ್ಮ ಫ್ಲ್ಯಾಟ್ಗೆ ಅಂತೇಳಿ ಫೋನ್ ಕಟ್ ಮಾಡಿ ಅಹಿರಾ ಕಡೆಗೆ ನೋಡ್ತಾ ಜೈ ತಿರುಗಿ ಫೋನ್ ಮಾಡೋವರೆಗೂ ಅಲ್ಲೇ ಕೈ ಕಟ್ಟಿ ನಿಂತ್ಕೊಂಡ. ಜೈ ಫೋನ್ ಮಾಡಿದ ನಂತರ ಅಹಿರಾಳಿಗೆ ಕೇಳಿಸುವಂತೆ, ಹೊರಗಡೆ ಹೋಗ್ತಿದ್ದೀನಿ, ನನಗೆ ಕನಿಷ್ಠ ಕಾಯ್ದೆ ಊಟ ಮಾಡಿ ಮಲ್ಕೋ ಅಹಿರಾ, ಕನಿಷ್ಠ ಈ ಕೆಲಸನಾದರೂ ಮಾಡು. ಈ ಬಾರಿ ನಾನು ಸಿತಾರ ಜೊತೆ ಹೋಗ್ತಿಲ್ಲ, ಜೈ ಜೊತೆ ಹೋಗ್ತಿದ್ದೀನಿ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡ. ಮಮ್ಮಿ ಡ್ಯಾಡಿಗೂ ಸಹ ಹೇಳಿ ಹೋಗ್ತಿದ್ದೀನಿ ಅಂತ ಗಟ್ಟಿಯಾಗಿ ಹೇಳಿ ಹೊರಟೋದ. ಆಗ ಕಣ್ಣು ತೆರೆದ ಅಹಿರಾ ಕಣ್ಣೀರಿನಿಂದ ಹೋಗ್ತಿದ್ದ ಆರುಷ್ ಕಡೆ ನೋಡಿದ್ಲು. ಕೆಳಗಡೆ ಇದ್ದ ಹೆತ್ತವರಿಗೂ ಸಹ ಹೇಳಿ ಹೊರಗೆ ಬರೋಷ್ಟರಲ್ಲಿ ಜೈ ಕಾರ್ ತಂದು ರೆಡಿಯಾಗಿ ನಿಂತಿದ್ದ. ಆ ಕಾರ್ನಲ್ಲಿ ಕೂತು ಮೊದಲು ಬಾರ್ ಹತ್ರ ಅವರಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ನೇರವಾಗಿ ಜೈ ಇರ್ತಿದ್ದ ಫ್ಲ್ಯಾಟ್ಗೆ ಹೋದರು. ಜೈ ಅವರದು ಹೈದರಾಬಾದ್, ತಾನು ಓದಲು ದೆಹಲಿಗೆ ಬಂದು ಕಾಲೇಜಿನಲ್ಲಿ ಪರಿಚಯವಾದ ಆರುಷ್ ಜೊತೆ ಗಾಢವಾದ ಸ್ನೇಹ ಬೆಳೆಸಿದ್ದ. ಜೈ ಅವ್ರಿಗೆ ಆಸ್ತಿ ಕೂಡ ತುಂಬ ಇರೋದ್ರಿಂದ ಅವನಿಗೆ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಜಸ್ಟ್ 1-2 ವರ್ಷ ಆದರೂ ಎಂಜಾಯ್ ಮಾಡ್ತೀನಿ ಅಂತ ಪೋಷಕರಿಂದ ಪರ್ಮಿಷನ್ನ ತೆಗೆದುಕೊಂಡಿದ್ದ. ಮೇಲಾಗಿ ಜೈ ಅವರ ಕುಟುಂಬಕ್ಕೂ ಕಂಪ್ನಿಗಳಿರೋದ್ರಿಂದ ಜೈ ಎಂಜಾಯ್ಮೆಂಟ್ ಮುಗಿದ ಮೇಲೆ ಅವನನ್ನು ಕಂಪ್ನಿಗೆ CEO ಮಾಡಬೇಕಂತ ಜೈ ಪೋಷಕರು ಫಿಕ್ಸ್ ಆಗಿದ್ರು. ಸೊ ಅದಕ್ಕಾಗಿ ಜೈಗೆ ಈ ವರ್ಷಗಳ ಎಂಜಾಯ್ಮೆಂಟ್ ಆಸ್ವಾದಿಸಲು ಪರ್ಮಿಷನ್ ನೀಡಿದರು. ಇನ್ನು ಜೈ ಮತ್ತು ಆರುಷ್ ಸ್ನೇಹ ಒಬ್ಬರನ್ನೊಬ್ಬರು ಬಿಟ್ಟಿರಲಾರ್ದಷ್ಟು ಗಾಢವಾಗಿ ಬದಲಾಗಿದ್ದರಿಂದ ಆರುಷ್ ಜೊತೆಯೇ ಇರಬೇಕೆಂದು ಮತ್ತೆ ದೆಹಲಿಗೆ ಬಂದು ಸ್ವಂತವಾಗಿ ಫ್ಲ್ಯಾಟ್ ಕೊಂಡ್ಕೊಂಡು ಅದರಲ್ಲೇ ಇರ್ತಾ ಅಪರೂಪಕ್ಕೆ ಒಟ್ಟಿಗೆ ಸೇರಿ ಫ್ಲ್ಯಾಟ್ನಲ್ಲೇ ಎಂಜಾಯನ್ನ ಮಾಡ್ತಿದ್ರು. ಇನ್ನು ಫ್ಲ್ಯಾಟಿಗೆ ತಲುಪಿದ ಇಬ್ಬರು ಹಾಲ್ನಲ್ಲಿ ಕೂತ್ಕೊಂಡು ಮೊದಲು ಆರುಷ್ ಒಂದು ಬೀರ್ ಬಾಟ್ಲಿನ ಕೆಳಗಿಳಿಸ್ದೆ ಕುಡಿದು ಮುಗಿಸಿದ ನಂತರ, ಅಹಿರಾ ಬಗ್ಗೆ ಪೂರ್ತಿಯಾಗಿ ತಿಳಿಬೇಕಣೋ, ಅವಳು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ಆ ನಿಜವನ್ನು ತಿಳ್ಕೊಳ್ಬೇಕಂದ್ರೆ ಮೊದಲು ನನ್ನ ಬಗ್ಗೆ ನನಗೆ, ಆಮೇಲೆ ಅಹಿರಾ ಬಗ್ಗೆ ತಿಳಿಬೇಕು. ಆವಾಗಲೇ ನಾನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಈ ಯೋಚನೆಗಳಿಂದ ಹುಚ್ಚು ಹಿಡಿತಿದೆ ಕಣೋ. ಯಾವುದೋ ಒಂದು ದಿನ ಈ ಮೆಂಟಲ್ ತಲೆಯಲ್ಲಿ ಸತ್ತು ಹೋಗುವಾಗಿದ್ದೀನಿ ಗೊತ್ತಾ. ಕ್ಷಣಕ್ಕೊಂಥರ ಇರುತ್ತೆ ನನ್ನ ಪರಿಸ್ಥಿತಿ ಅಂತ ತಲೆ ಹಿಡ್ಕೊಂಡು ತುಂಬ ಕೋಪದಿಂದ ಕಿರಿಸ್ತಾ ಆರುಷ್ನಲ್ಲಿ ಎಂದೂ ಅಷ್ಟೊಂದು ರಿಯಾಕ್ಷನ್ ನೋಡಿದ ಜೈ ಕಂಗಾಲಾಗಿ ಏಯ್ ಅನ್ನುತ್ತಾ ಆರುಷ್ ಕೈ ಹಿಡ್ಕೊಂಡ್ರೆ, ಭಯ ಪಡಬೇಡ ಕಣೋ, ಇವಾಗಲೇ ನಿನ್ನನ್ನು ಬಿಟ್ಟು ಹೋಗಲ್ಲ. ಆದರೆ ಇಬ್ಬರು ಹೆಂಗಸರ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ಅನಾವಶ್ಯಕವಾಗಿ. ನಿಜವಾಗಿಯೂ ಯಾರ ಕಡೆ ನಿಲ್ಲಬೇಕು ಅಂತ ಗೊತ್ತಾಗ್ತಿಲ್ಲ, ಯಾರನ್ನ ಹತ್ರ ಸೇರಿಸ್ಕೊಳ್ಬೇಕಂತನೂ ಗೊತ್ತಾಗ್ತಿಲ್ಲ. ಒಬ್ಬಳು ನನಗಾಗಿ ಎಲ್ಲವನ್ನ ಬಿಟ್ಟು ಬಂದಿದ್ರೆ ಇನ್ನೊಬ್ಬಳು ನನ್ನಿಂದಾಗಿ ಜೀವನವನ್ನೇ ಕಳೆದುಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾಳೆ. ನಿಜವಾಗಿಯೂ ನಾನು ಒಬ್ಬ ದಡ್ಡ ಕಣೋ. ಇಷ್ಟರವರೆಗೆ ಎಂಜಾಯ್ಮೆಂಟ್ ಅಂತ ಜವಾಬ್ದಾರಿ ಇಲ್ಲದೆ ಅಲಿಯೋದನ್ನು ಮಾತ್ರ ಮಾಡಿ ಪೋಖರಿತನದಲ್ಲಿ ಏನೇನೋ ಮಾಡಿಕೊಂಡು, ಆದರೆ ಇವಾಗ ಜವಾಬ್ದಾರಿಗಳು ಮೌಲ್ಯಗಳು ತಿಳಿತಿದ್ರೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗ್ತಿದೆ. ಆದರೆ ಒಂದು, ಜೈ ಅಹಿರಾಳನ್ನು ಬಿಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಸಿತಾರಳನ್ನಾದರೂ ಸರಿ ಬಿಡಲು ಒಂದು ಕ್ಷಣವೂ ಯೋಚಿಸ್ತಿಲ್ಲ. ಆದರೆ ಅಹಿರಾ ನನ್ನಿಂದ ದೂರ ಆಗಬೇಕನ್ನೋ ಯೋಚನೆ ಬರ್ತಿದ್ರೇ ಸತ್ತು ಹೋಗೋ ಫೀಲಿಂಗ್ ಬರುತ್ತೆ ಕಣೋ. ನನ್ನಿಂದ ಯಾವುದೋ ದೇಹದ ಭಾಗವೇ ದೂರವಾಗಿ ಹೋದಾಗ ಅನ್ನಿಸ್ತಿದೆ. ಅದು ಪೂರ್ತಿಯಾಗಿ ಇಲ್ಲಿಗೆ ಹತ್ತಿಬಿಟ್ಟಿದೆ ಕಣೋ ಅಂತ ತನ್ನ ಮೆದುಳಿನ ಮೇಲೆ ಬೆರಳಿನಿಂದ ಚುಚ್ಚುತ್ತಾ ಅಂದ. ಜೈ ನಗ್ತಾ,
ಮೆದುಳಿನಲ್ಲಿದ್ದರೆ ನಿನ್ನ ಮನಸ್ಸು ಯಾಕೆ ಭಾವ ಭಾರವಾಗಿ ಕಣ್ಣುಗಳ ನೀರು ಬರ್ತಿದೆ? ನನ್ನ ತಂಗಿ ಅವಳು ತನ್ನ ಪ್ರೀತಿಯಿಂದ ನಿನ್ನ ಮನಸ್ಸಿನ ಸ್ಥಾನ ಸಂಪಾದಿಸಿದಾಳೆ. ಹಾಂ ಭಾವ, ಹೇಳೋದು ಮರ್ತಿದ್ದೆ ಅಂತ ಅಹಿರಾಳನ್ನು ಡ್ರಾಪ್ ಮಾಡಿದಾಗ ಅವಳು ಆಡಿದ ಮಾತುಗಳೆಲ್ಲ ಅವಳು ಹೇಳಿದ ಮಾತುಗಳು ಸ್ವಲ್ಪ ಅರ್ಥ ಆಗದ ಹಾಗೆ ಇವೆ ಭಾವ. ಏನೋ ಹುಚ್ಚು ಹಿಡಿಯೋ ಫೀಲಿಂಗ್ ಆಗ್ತಿದೆ. ನಿಜವಾಗಿಯೂ ನಿನಗಿಂತ ನನಗೇ ಹೆಚ್ಚು ಆ ಥರ ಆಗಿದೆ. ಸಿತಾರಾ ಮತ್ತು ಅಹಿರಾ ಮಧ್ಯೆ ನೀನು ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ತೀಯಾ ಅಂತ. ನನಗಂತೂ ಅಹಿರಾಳೇ ನಿನಗೆ ಬೆಸ್ಟ್ ಪಾರ್ಟ್ನರ್ ಅಂತ ಅನಿಸುತ್ತೆ, ಆಮೇಲೆ ನಿನ್ನಿಷ್ಟ ಅಂತ ಹೀಗೆಲ್ಲ ಹಾರಿಸ್ತಾ ಅಂದ. ಆರುಷ್ ಮಾತ್ರ ಜೈ ಹೇಳಿದ ಮಾತುಗಳ ಹತ್ರ ಆಲೋಚನೆ ನಿಲ್ಲಿಸಿ, ಅಹಿರಾ ಹೇಳಿದ್ರ ಅರ್ಥ ಏನು? ನಾನು ಮುಂಚೆಯೂ ಅವಳಿಗೆ ಗೊತ್ತು ಅಂತ ಪರೋಕ್ಷವಾಗಿ ಹೇಳಿದ್ಲ. ಮೇಲಾಗಿ ನಾನು ಅವಳ ಜೀವನದಲ್ಲಿ ಇದ್ದದ್ದು ಇನ್ನೊಬ್ಬರಿಗೂ ಗೊತ್ತು. ಅವರ ಮೂಲಕ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಯಾರ ಮೂಲಕ ತಿಳಿಯುತ್ತೆ? ಸಿತಾರಾ ಅಥವಾ ಜೈ ಅಥವಾ ಮಮ್ಮಿ ಡ್ಯಾಡಿ? ಯಾರ ಮೂಲಕ ಅಹಿರಾ ನನ್ನ ಜೀವನಕ್ಕೆ ಬಂದಳು ಅಂತ ತೀವ್ರವಾಗಿ ಯೋಚಿಸ್ತಿದ್ರೆ ತಲೆಯೆಲ್ಲ ಬಿಗಿದಂತಾಗಿ ನರಗಳೆಲ್ಲ ಎಳೆದಂತಾಗಿ ತಲೆನೋವು ಶುರು ಆಯಿತು. ಒಂದೇ ಏಟಿಗೆ ತಲೆ ಹಿಡ್ಕೊಂಡ್ಬಿಟ್ಟ ಆರುಷ್. ಅದನ್ನು ನೋಡಿ ಭವ ಅಂತ ಕಂಗಾಲಾದ. ಜೈ ಕಂಗಾಲಾಗಿದ್ದು ನೋಡಿ ಆರುಷ್ ನಗ್ತಾ, ಹೀಗೆ ಅಪರೂಪಕ್ಕೆ ನಡೀತಲೇ ಇರುತ್ತೆ ಕಣೋ ಜೈ, ಗಾಬರಿ ಪಡ್ಬೇಡ, ಜಾಸ್ತಿ ಯೋಚನೆ ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ನನ್ನ ಜೀವನವೇ ಆಗೋಗಿದೆ, ಬಿಟ್ಬಿಡು. ಆದರೆ ಅಹಿರಾ ಹೇಳಿದ ಪ್ರಕಾರ ನಾನಂತೂ ಅವಳಿಗೆ ಮುಂಚೆಯೋ ಗೊತ್ತು ಅಂತ ಪರೋಕ್ಷವಾಗಿ ಹೇಳಿಬಿಟ್ಟಿದ್ದಾಳೆ. ಆದರೆ ಹೇಗೆ ಗೊತ್ತು ಅನ್ನೋದನ್ನು ತಿಳ್ಕೊಳ್ಳಿ ನೀವೇ ಅಂತ ಒಂದು ಚಾಲೆಂಜ್ ಮಾಡ್ತಿದ್ದಾಳೆ. ತಿಳ್ಕೊಳ್ಳದೆ ಮಾತ್ರ ಬಿಡೋದಿಲ್ಲ. ಈಗಾಗಲೇ ತಡ ಮಾಡಿದ್ದೀನಿ ಅನ್ನಿಸ್ತಿದೆ, ಇನ್ನು ತಡ ಮಾಡಬಾರ್ದು ಅಂತ ಎಮೋಷ್ನಲ್ ಆಗಿ ಅಂದ. ನೀನು ಹೇಳೋದು ಕರೆಕ್ಟ್ ಬಾಬಾ, ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತಂದ ಜೈ. ಹಾಗಾದರೆ ನನಗೊಂದು ಹೆಲ್ಪ್ ಮಾಡೋ ಅಂತ ಜೈ ಕೈ ಹಿಡ್ಕೊಂಡು ಆರುಷ್ ದೀನವಾಗಿ ಕೇಳ್ತಿದ್ರೆ, ಹೇಳು ಅಂತ ತಾನು ಕುಡಿತಿದ್ದು ಬೀರ್ ಬಾಟಲಿನ ಪಕ್ಕಕ್ಕಿಟ್ಟು, ನಿಂಗೆ ಅಹಿರಾ ಈಗ ನನ್ನ ಜೀವನಕ್ಕೆ ಬಂದಿರ್ಬೋದು ಅನ್ನೋದ್ರ ಬಗ್ಗೆ ಕನಿಷ್ಠ ಒಂದು ಸಣ್ಣ ಸುಳಿವಾದರೂ ಇರುತ್ತಲ್ವ? ನೀನು ಹೇಳು. ಯಾವಾಗಲೂ ನನ್ನ ಹಿಂದೆ ಬಾಲ ಥರ ತಿರುಗ್ತಿರ್ತೀಯಲ್ಲ, ನೀನು ನೋಡ್ತಿರುವಾಗ ಅಹಿರಾ ಯಾವತ್ತಾದರೂ ನನ್ನ ಜೀವನಕ್ಕೆ ಬಂದಿದ್ದಾಳ? ಕನಿಷ್ಠ ಹೇಗೆ ಬಂದಳು ಅಂತ ಗೊತ್ತಾ ಅಂತ ಕೇಳ್ದ ಆತುರದಿಂದ. ಜೈ ತುಂಬ ಯೋಚಿಸಿ, ಬಾಬಾ ನಂಗಂತೂ ನೆನಪೇ ಇಲ್ಲ. ನಿಜವಾಗಿಯೂ ಅಹಿರಾ ಬಗ್ಗೆ ನಂಗೆ ಮುಂಚೆ ಗೊತ್ತಿದ್ರೆ ನಿನ್ನ ಹತ್ರ ಮೊದಲು ಹೇಳ್ತಿದ್ದೆ ತಾನೇ ಅಂತ ಅನ್ನಲು ಅದು ನಿಜವೇ ಅಂತ ಅನ್ನಿಸ್ತು ಆರುಷ್ಗೆ. ಇನ್ನೊಂದು ಬೀರ್ ಬಾಟ್ಲಿ ಎತ್ತಿದ ಆರುಷ್ ಅದನ್ನು ಕೂಡ ಕೆಳಗಿಡಿಸ್ದೆ ಕುಡಿದು ಮುಗಿಸಿ, ಹುಚ್ಚು ಹಿಡಿತಿದೆ ಕಣೋ, ಏನೂ ಅರ್ಥ ಆಗ್ತಿಲ್ಲ, ನನ್ನ ಲೈಫೇ ಒಂದು ರಂಗಿನ ಆಟ ಆಗ್ಬಿಟ್ಟಿದೆ, ಮೇಲೆ ಕೆಳಗೆ ತಿರುಗ್ತಾ ತಲೆ ಸುತ್ತ ಹೋಗ್ತಿದೆ ಅಂತ ತುಂಬ ಕಿರಿಕಿರಿಯಿಂದ ಹೇಳಿ ತೀವ್ರವಾಗಿ ಯೋಚಿಸ್ತಿದ್ದ. ಜೈ ಕೂಡ ಹಾಗೆ ಯೋಚಿಸ್ತಾ, ಅಹಿರಾ ಆರುಷ್ ಜೀವನಕ್ಕೆ ನಾನು ಇಲ್ಲ ಸಮಯದಲ್ಲಿ ಯಾವತ್ತಾದರೂ ಬಂದಿದ್ದಾಳ? ಆದರೆ ನಾನು ಭಾವನೆನ ಬಿಟ್ಟು ಯಾವಾಗಲೂ ಇರಲಿಲ್ವಲ್ಲ. ಒಂದೇ ಒಂದು ವಾರ ಹೊರತುಪಡಿಸಿ ಆ ಒಂದು ವಾರದಲ್ಲಿ ಏನಾದರೂ ಅಹಿರಾ ಆರುಷ್ ಜೀವನಕ್ಕೆ ಬಂದಿರಬಹುದೇ? ಬಂದರೆ ಭಾವನೆಗೆ ತಿಳಿಬೇಕಿತ್ತಲ್ವ? ಹಾಗೆ ತಿಳಿಲಿಲ್ಲ ಅಂದರೆ ಭಾವ ಎಂಥ ಸಿಚುಯೇಷನಲ್ಲಿ ಇದ್ದಿರಬಹುದು? ಅಥವಾ ಭಾವನೇನಾದರೂ ಭ್ರಮೆ ಪಡ್ತಿದ್ದಾನ? ಇಲ್ಲ, ಅಹಿರಾಳೆ ಹೇಳ್ತಿದ್ದಾಳೆ ಭಾವನ ಜೀವನದಲ್ಲಿ ನಾನು ಇದ್ದೆ ಅಂತ, ಅಂದರೆ ಕನಿಷ್ಠ ಪಕ್ಷ ಇದ್ದಾಳೆ ಅಂತ ತಾನೇ ಅರ್ಥ. ಆದರೆ ಭಾವ ಹೇಗೆ ಮರ್ತು ಹೋದ? ನಾನು ಅಂದ್ಕೊಳ್ತಾ ಆರುಷ್ ಕಡೆ ನೋಡ್ದ. ಇಷ್ಟರಲ್ಲಿ ಆರುಷ್ಗೆ ಏನೋ ಐಡಿಯಾ ಬಂದ ಹಾಗೆ, ಐಡಿಯಾ ಜೈ, ಅದೇನೋ ಹಿಪ್ನಟೈಸ್ ಮಾಡ್ತಾರಲ್ವ, ಹಾಗೆ ಮಾಡಿ ನಮ್ಮ ಇಡೀ ಜೀವನದ ಬಗ್ಗೆ ತಿಳ್ಕೊಳ್ತಾರಲ್ಲ, ಅಂಥವ್ರನ್ನ ಯಾರಾದರೂ ನಿನಗೆ ಗೊತ್ತಿದ್ದಾರಾ? ನಾನು ನನ್ನ ಹಳೆಯ ನೆನಪುಗಳ ಬಗ್ಗೆ ತಿಳ್ಕೊಳ್ತೀನಿ. ಹಾಗೆ ತಿಳ್ಕೊಂಡ್ರೆ ಅಹಿರಾ ಯಾವಾಗ ನನ್ನ ಜೀವನಕ್ಕೆ ಬಂದಳು ಅಂತ ಅರ್ಥ ಆಗುತ್ತೆ ತಾನೇ ಅಂತ ಎಕ್ಸೈಟ್ ಆಗಂದ. ಹುಚ್ಚ ಬಾಬಾ, ನಿಂಗೇನಾದರೂ ಹುಚ್ಚಿಡ್ದೋಗ್ಬಿಟ್ಟಿದ್ಯಾ? ಅದೆಷ್ಟು ಡೇಂಜರ್ ಅಂತ ನಿಂಗೆ ಗೊತ್ತು ತಾನೇ? ಒಂದು ವೇಳೆ ಅದೇನಾದರೂ ಫೇಲ್ಯೂರ್ ಆಯಿತು ಅಂದ್ಕೋ, ಇರೋ ನೆನಪುಗಳು ಕೂಡ ಹೊಟ್ಟೋಗುತ್ತವೆ. ಅದರಲ್ಲಿ ಎಷ್ಟು ಲಾಭ ಇದೆಯೋ ಅದಕ್ಕಿಂತ ಹೆಚ್ಚು ನಷ್ಟ ಇದೆ ಅಂತಲೂ ಗೊತ್ತು ತಾನೇ? ಅನಾವಶ್ಯಕ ರಿಸ್ಕ್ ಬೇಡ, ನಾವು ಹಾಗೆ ತಿಳ್ಕೊಳ್ಳೋಣ ಅಂತ ಅನ್ನಲು, ಇಲ್ಲ ಅಷ್ಟೊಂದು ಟೈಮ್ ಇಲ್ಲ ಕಣಜಯ್, ನನಗೆ ಹಿಂದಿನ ತುಂಬ ಪ್ರೆಷರ್ ಬರ್ತಿದೆ. ಅಹಿರಾ ಬಗ್ಗೆ ತಿಳ್ಕೊಳ್ಬೇಕು, ನಂಗೆ ಅವಳ ಬಗ್ಗೆ ಕ್ಲಾರಿಟಿ ಬಂದರೆ ಮಾತ್ರ ನಾನೇನಾದರೂ ಮಾಡೋಕ್ಕೆ ಸಾಧ್ಯ. ಪ್ಲೀಸ್ ಕಣೋ, ಹೀಗೆ ಟ್ರೈ ಮಾಡಿದ್ರೆ ಕಷ್ಟವೋ ನಷ್ಟವೋ, ಏನೋ ಕಳ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಂಗಂತೂ ನಂಬಿಕೆ ಇದೆ ಅಹಿರಾ ಬಗ್ಗೆ ತಿಳಿಯುತ್ತೆ ಅಂತ. ಪ್ಲೀಸ್ ಜೈ, ಪ್ಲೀಸ್ ಅಂತಂದ. ತಾನು ಕುಡಿದು 2 ಬೀರ್ಗಳಿಗೆ ಲೈಟಾಗಿ ಮತ್ತೆ ಏರಿದ್ರಿಂದ. ಸರಿ ಬಾವಾ, ಇವಾಗಂತೂ ನಾವು ಎಂಜಾಯ್ ಮಾಡೋ ಮೂಡ್ನಲ್ಲಿ ಇದ್ದೀವಿ ತಾನೇ? ಅನಾವಶ್ಯಕ ಡಿಸ್ಕಷನ್ ಬೇಡ, ತುಂಬ ದಿನಗಳ ನಂತರ ಟೈಮ್ ಸಿಕ್ಕಿದೆ ಅನ್ನಲು ಇದು ಕರೆಕ್ಟ್ ಅಂತ ಇನ್ನೊಂದು ಬೀರ್ ಬಾಟ್ಲಿ ಎತ್ತು ಚೀಸ್ ಹೇಳಿಕೊಂಡು ತಮ್ಮ ಯೋಚನೆಗಳನ್ನ ಪಕ್ಕಕ್ಕಿಟ್ಟು ಕುಡಿದ್ರು. ಹಾಗೆ ಅವರು ತಂದಿದ್ದ 8 ಬೀರ್ ಬಾಟಲಿಗಳಲ್ಲಿ 5 ಆರುಷ್ ಕುಡಿದ್ರೆ 3 ಜೈ ಕುಡಿದು ಮತ್ನಲ್ಲಿ, ಅರೆ ಬಾವಾ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಆರುಷ್ ಅನ್ನಲು, ನಾನು ಕೂಡ ಮಾಡ್ತೀನಿ ಬಾವಾ ನಿನ್ನ ಜೊತೆ ಅಂತ ಫೋನಲ್ಲಿ DJ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಮತ್ನಲ್ಲಿ ಎಂಜಾಯ್ ಮಾಡ್ತಾ ಮಧ್ಯದಲ್ಲಿ ಅಲ್ಲೇ ಸೋಫಾದಲ್ಲಿ ಒಬ್ಬನು ಬಿದ್ದರೆ ಇನ್ನೊಬ್ಬನು ಸಿಂಗಲ್ ಸೋಫಾದಲ್ಲಿ ಬಿದ್ದು ಹೋದ. ಐ ಮಿಸ್ ಯು ರಾಕ್ಷಸಿ, ತುಂಬ ನೆನಪಾಗ್ತಿದೆ, ಊಟ ಮಾಡಿದ್ಯಾ
ಅಂತ ಆರುಷ್ ಮುದ್ದಾಗಿ ಅಂದ್ಕೊಳ್ತಾ ಬಿದ್ದು ಹೋದ. ಬಿದ್ದ ಆರುಷ್ನ ನೋಡಿ ಜೈ ನಗ್ತಾ ತಾನು ಕೂಡ ಮತ್ನಲ್ಲಿ ಕಣ್ಣು ಮುಚ್ಕೊಂಡ. ಆರುಷ್ ಹೊಟ್ಟು ಹೋದ 1/4 ಗಂಟೆಗೆ ರೂಮ್ ಒಳಗೆ ಬಂದರು ರಾಗಿಣಿಯವರು ಹಾಗೂ ಅಮರೇಂದ್ರ ಅವರು. ಅವರು ಒಳಗಡೆ ಬರ್ತಿದ್ದಂತೆ ಬಾಲ್ಕನಿಯಲ್ಲಿದ್ದ ಅಹಿರಾಳನ್ನು ನೋಡಿ ಬಾಗಿಲು ಕ್ಲೋಸ್ ಮಾಡಿ ಬಾಲ್ಕನಿ ಬಾಗಿಲು ತಟ್ಟಿ ಅಹಿರಾ ಅಂತ ಕರೆಯಲು ಅವರ ಧ್ವನಿ ಕೇಳಿ ಬಾಗಿಲು ತೆಗೆದ ಅಹಿರಾ ಬೇಸರದಿಂದ ಅವರ ಕಡೆ ನೋಡ್ತಿದ್ಲು. ಬಾ ಅಹಿರಾ ಅಂತ ರಾಗಿಣಿಯವರು ಅಹಿರಾಳನ್ನು ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ, ನನ್ನ ಮಗ ಏನು ಹೇಳ್ದ, ಯಾಕೆ ಸಿತಾರ ಜೊತೆ ಸೇರಿ ನೈಟ್ ಎಲ್ಲ ಇದ್ದೆ ಅಂತ ಹೇಳಿದ್ನಾ ಅಂತ ಕೇಳಿದ್ರೆ ಅಹಿರಾ ತಲೆ ತಗ್ಸಿ, ಏನೋ ಅತ್ತೆಮ್ಮ, ಆ ವಿಷಯದ ಬಗ್ಗೆ ಇನ್ನು ಮುಂದೆ ನಾನು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ ಅಂತ ಯೋಚಿಸ್ತಿರುವಾಗ ಅಹಿರಾ, ಅವ್ರಿವತ್ತು ಬರಲ್ಲ ಅಂದರು ಮಾವಯ್ಯ ಅವರೇ ಅಂತ ಜೈ ಅಣ್ಣಯ್ಯ ಜೊತೆ ಸೇರಿ ಫ್ಲ್ಯಾಟ್ಗೆ ಹೋಗಿದ್ದಾರೆ ಅಂತ ತಲೆ ತಗ್ಸಿ ಅಂದ್ಲು. ಅಮರೇಂದ್ರ ಅವರು ಒಂದು ನಿಟ್ಟುಸಿರು ಬಿಟ್ಟು, ಸರಿ ನೀನು ಪ್ರಶಾಂತವಾಗಿ ಮಲ್ಕೋ, ಇನ್ನು ಇವುಗಳ ಬಗ್ಗೆ ಯಾವತ್ತೂ ಯೋಚಿಸ್ಬೇಡ ಅಂತ ಪದೇ ಪದೇ ಹೇಳಿ ಅವರಿಬ್ಬರು ಹೊಟ್ಟು ಹೋದ ಮೇಲೆ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಅಹಿರಾ ಬೆಡ್ ಮೇಲೆ ಬಿದ್ದು ಕಣ್ಣು ಮುಚ್ಕೊಂಡು ಆರುಷ್ ಪರಿಚಯವನ್ನು ನೆನಪಿಸ್ಕೊಳ್ತಾ, ನೀವು ನನಗೆ ಯಾಕೆ ಇಷ್ಟೊಂದು ಇಷ್ಟ ಆದರೂ ಗೊತ್ತಿಲ್ಲ, ಆದರೆ ನಿಮ್ಗಾಗಿ ಏನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ, ಆದರೆ ನೀವು ನನ್ನ ಆತ್ಮಾಭಿಮಾನದ ಮೇಲೆ ಅಸ್ತಿತ್ವದ ಮೇಲೆ ಹೊಡಿತಿದ್ದೀರಿ, ಯಾಕೆ ಹೀಗೆ ಮಾಡ್ತಿದ್ದೀರಿ, ಮೊದಲೇ ಹೇಳಿದ್ದೆ ತಾನೇ ನನ್ನ ಗೌರವ ಎಲ್ಲ ಜಾಗದಲ್ಲಿ ನಾನು ಇರಲ್ಲ ಅಂತ, ಆದರೆ ಆ ಗೌರವವನ್ನು ನೀವೇ ಕಿತ್ಕೊಳ್ತಿದ್ರೆ ನಿಮ್ಮ ಹತ್ತಿರದಿಂದ ಹೊಟ್ಟು ಹೋಗಬೇಕಾ, ಅದನ್ನೇನ ನೀವು ಬಯಸ್ತಿರೋದು, ಅನಾವಶ್ಯಕ ವಿಷಯಗಳನ್ನ ತಲೆಗೆ ಹಾಕ್ಕೊಂಡು ಪ್ರತಿ ಬಾರಿಯೂ ನನಗೆ ಹೆಚ್ಚು ನೋವಾಗುತ್ತೆ, ಅದಕ್ಕೆ ಪ್ರತಿಯೊಂದನ್ನು ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ತನ್ನದಲ್ಲೇ ತಾನು ಬೇಸರದಿಂದ ಅಂದ್ಕೊಳ್ತಾ ಇರುವಾಗ ಅಮರೇಂದ್ರ ಅವರು ಬೇಸರದಿಂದ ಹಾಗನ್ಬೇಡ ತಾಯಿ, ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ, ನೀನು ಬಂದ ಮೇಲೆ ಅವನಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅಂತ ನೋಡ್ತಾ ಇದೆಯಲ್ವೇ, ಇವಾಗ ಅರ್ಧಾಂತರವಾಗ ಅವನ್ನ ಬಿಟ್ಟುಬಿಟ್ರೆ ಅವನ ಜೀವನ ಸರ್ವನಾಶ ಆಗೋಗುತ್ತೆ. ನಿಂಗೆ ಗೊತ್ತಿಲ್ಲ ತಾಯಿ, ಅವನನ್ನು ನಾಶ ಮಾಡೋದಕ್ಕೆ ಎಷ್ಟೊಂದು ಜನ ಕಾಯ್ದಿದ್ದಾರೆ ಅಂತ, ನೀನಿದ್ರೆ ಮಾತ್ರ ಅವನ ಜೀವನವಿಡೀ ಹೀಗೆ ನಗ್ತಾ ಸಂತೋಷವಾಗಿರಬಲ್ಲ. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ತಿಳ್ಕೊ ತಾಯಿ, ಅದು ನೀನೊಬ್ಬಳಿಂದಲೇ ಸಾಧ್ಯ. ಹಾಗೆ ನೀನು ಕೂಡ ಹೀಗೆ ಬೇಸರದಿಂದ ಇರಬೇಡ, ತಪ್ಪು ಮಾಡಿದವನು ಸಂಕಟ ಪಡಬೇಕು ಹೊರತು ಯಾವುದೇ ತಪ್ಪು ಮಾಡದ ನೀನಲ್ಲ ಅಂತ ಅವಳನ್ನ ಸಮಾಧಾನ ಪಡಿಸ್ತಾ ಮಾತುಗಳಲ್ಲಿ ತೊಡಗಿಸಿ ಊಟ ಮಾಡಿಸಿ ಇನ್ನು ಬಾರದ ಆಯುಷ್ಕ ಕಾಯ್ತಾ ತನ್ನನ್ನು ತಾನು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಲ್ಯಾಪ್ಟಾಪ್ ತೆಗೆದುಕೊಂಡು ಕೆಲಸದಲ್ಲಿ ಮುಳುಗಿ ಹೋದ್ಲು. ಮುಂಜಾನೆ ಎಂದೋ ಕಣ್ತೆರೆದ ಆರುಷ್ ತಲೆ ಹಿಡ್ಕೊಂಡು ಅಬ್ಬಾ ಅಂತ ಕಿರ್ಚಿದ್ರೆ ಪಕ್ಕದಲ್ಲಿ ಜೈ ಕೂಡ ಎದ್ದು ಅಬ್ಬಾ ತಲೆ ಒಡೆದು ಹೋಗ್ತಿದೆ ಅಂತಂದ. ರಾತ್ರಿ ಏರಿದಿನ್ನೂ ಇಳಿದಿಲ್ವೇನೋ ಅನ್ನುವಂತೆ ಮತ್ತಿನಲ್ಲಿ ಕಣ್ಣುಗಳನ್ನ ಮುಚ್ಚಿ ಹೋಗ್ತಿದ್ರೆ ಆರುಷ್ ಕೋಪದಿಂದ, ದರಿದ್ರ, ನನ್ನ ಕೈಯಿಂದ ಎಷ್ಟು ಬೀರು ಕುಡಿಸ್ತಾವೋ, ಇಷ್ಟೊಂದು ತಲೆನೋವು ಬರ್ತಿದೆ, ಹೋಗಿ ನಾನು ಕಾಫಿ ತೊಗೊಂಡು ಬಾ ಅಂಥೇಳಿ ಬೆಡ್ ರೂಮ್ ಒಳಗೆ ಹೋಗಿ ಟವಲ್ ತೆಗೆದುಕೊಂಡು ಫ್ರೆಶ್ ಆಗೋದಕ್ಕೆ ಹೊರಟೋದ. ಜೈ ಆರುಷ್ನನ್ನು ಬೈದ್ಕೊಳ್ತಾ ಕಿಚನ್ಗೆ ಹೋಗಿ ತನಗೊಂದು ಕಾಫಿ ಆರುಷ್ಗೆ ಇನ್ನೊಂದು ಕಾಫಿ ತಯಾರಿಸಿ ತಲೆ ಒತ್ಕೊಳ್ತಾ ಹೊರಗೆ ಬಂದ. ಅರ್ಧ ಗಂಟೆ ನಂತರ ಫ್ರೆಶ್ ಆಗಿ ತಲೆ ಒರೆಸ್ಕೊಳ್ತಾ ಹೊರಗೆ ಬಂದ ಆರುಷ್, ಕಾಫಿ ಎಲ್ಲಿದೆಯೋ ಅಂತ ಕೇಳಿದ್ರೆ ಅಷ್ಟರಲ್ಲಿ ತಲೆನೋವಿಗೆ ಬ್ರಷ್ ಕೂಡ ಮಾಡದೆ ಬಿಟ್ಟು ಕಾಫಿ ಕುಡಿದು ಮುಗಿಸಿದ್ದ ಜೈ. ಕಿಚನ್ನಲ್ಲಿದೆ ಬಾವ, ಹೋಗಿ ಕಪ್ ಹಾಕೊಂಡು ಕುಡಿ ಅಂತ ಹೇಳ್ತಾನು ಫ್ರೆಶ್ ಆಗೋದು ಹೊರಟೋದ. ಆರುಷ್ ಕಾಫಿ ಕುಡಿಯುತ್ತಾ ತನ್ನ ಫೋನ್ ಓಪನ್ ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿರೋದು ಕಾಣಿಸ್ತು. ಚಾರ್ಜಿಂಗ್ ಖಾಲಿಯಾಗಿದೆ ಅನಿಸುತ್ತೆ, ಗಮನಿಸೇ ಇಲ್ಲ ಅಂದ್ಕೊಳ್ತಾ ಚಾರ್ಜಿಂಗ್ ಇಟ್ಟು ಜೈ ಫೋನ್ಗಾಗಿ ಹುಡುಕಿ ಅದು ಬೆಡ್ರೂಮ್ನಲ್ಲಿ ಕಾಣಿಸಿದಿಂದ ತೆಗೆದುಕೊಂಡು ಮೊದಲು ಅಹಿರಾ ಕಾಲ್ ಮಾಡ್ದ. ಅದರಲ್ಲಿ ಅಹಿರಾ ನಂಬರ್ ಕೂಡ ಇದ್ದಿದ್ದರಿಂದ ಕಾಫಿ ಕುಡಿತಲೇ ಬಾಲ್ಕನಿಗೆ ಹೋದ ಆರುಷ್ ಅತ್ತ ಕಡೆಯಿಂದ ಕಾಲ್ ಲಿಫ್ಟ್ ಮಾಡಿ ಹೆಲೋ ಅನ್ನಲಾಗಿ, ಹೆಲೋ ಅಣ್ಣಯ್ಯ, ಏನು ಈ ಟೈಮ್ನಲ್ಲಿ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ಲು. ಕೇಳಿಸದ ಧ್ವನಿ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅಹಿರಾ ತುಂಬ ಡಲ್ಲಾಗಿ ಮಾತಾಡೋದನ್ನು ಗಮನಿಸಿದ ಆರುಷ್, ಏನಾಯ್ತು ಅಹಿರಾ, ನಿನಗೆ ನಿನ್ನ ಧ್ವನಿ ಕೂಡ ಗುರುತು ಹಿಡಿಯೋದಕ್ಕಾಗ್ತಿಲ್ವೇ, ನನ್ನ ಧ್ವನಿ ಗೊತ್ತಾಗ್ತಿಲ್ವಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ. ನೀವಾ ಆರುಷ್, ನಾನಿನ್ನು ಜೈ ಅಣ್ಣಯ್ಯ ಅಂದ್ಕೊಂಡಿದ್ದೆ, ಸಾರಿ, ನಂಗೆ ನಿಮ್ಮ ಧ್ವನಿ ಗೊತ್ತಿಡಿಯೋದಕ್ಕೆ ಸಮಯ ಹೊಂದಾಣಿಕೆ ಆಗಲಿಲ್ಲ, ಇಷ್ಟಕ್ಕೂ ಯಾಕೆ ಫೋನ್ ಮಾಡಿದ್ದೀರಿ ಅಂತ ಕೇಳಲು, ಯಾಕೆ ಫೋನ್ ಮಾಡ್ತೀನಿ, ನೀನು ಎದ್ದಿದೆಯಾ ಇಲ್ವಾ, ಕನಿಷ್ಠ ನನಗಾಗಿ ಯೋಚಿಸ್ತಿದೆಯಾ ಇಲ್ವಾ ಅಂತ ಫೋನ್ ಮಾಡಿದೆ, ಆದರೆ ನನಗೆ ಅನ್ನಿಸ್ತಿದೆ ನಿನಗೆ ನನ್ನ ಯೋಚನೆ ಇಲ್ಲ ಅಂತ ಅರ್ಥ ಆಯಿತು ಬಿಡು, ಸರಿ ನಾನು ಮನೆಗೆ ಬರ್ತಿದ್ದೀನಿ, ತಿಂಡಿ ರೆಡಿ ಮಾಡು ಅನ್ನಲು, ಸಾರಿ ಆರುಷ್, ನನಗೆ ಟೈಮ್ ಆಗ್ತಿದೆ, ನೀವು ನಿಮ್ಮ ಅಮ್ಮನವ್ರ ಹತ್ರ ಮಾಡಿಸ್ಕೊಂಡು ತಿಂದು ಬನ್ನಿ, ಇಲ್ದಿದ್ರೆ ಸಿತಾರ ಹತ್ರ ಮಾಡಿಸ್ಕೊಳ್ಳಿ, ನಿಮಗೆ ತುಂಬ ಇಷ್ಟ ತಾನೇ ಅಂತ ಒತ್ತು ಹೇಳಿ ಕಾಲ್ ಕಟ್ ಮಾಡಿದ್ಲು. ಆರುಷ್ ಕೋಪದಿಂದ, ಇದನ್ನು ಏನು ಮಾಡಬೇಕು, ಇದು ಬಾಯಿ ಬಿಟ್ಟರೆ ಎಲ್ಲ ನಿಜಗಳು ಹೊರಗೆ ಬರುತ್ತವೆ, ಒಂದು ಸಮಸ್ಯೆಗೆ ಪರಿಹಾರ ಅಂತ ಬರುತ್ತೆ ತಾನೇ, ಅದಿಲ್ಲದೆ ಸುಮ್ಮನೆ ನನ್ನ ಚುಚ್ಚು ಮಾತಾಡೋದು ಬಿಟ್ಟರೆ ಎರಡನೇದಿಲ್ಲ, ಆಫೀಸ್ಗೆ ಹೋಗ್ತೀನಿ ತಾನೆ, ಅಲ್ಲಿ ನೋಡ್ಕೋತೀನಿ ಇವ್ರ ವಿಷಯ ಅಂತ ಅಂದ್ಕೊಂಡು ಕಾಫಿ ಕಂಪ್ಲೀಟ್ ಮಾಡಿದ್ಮೇಲೆ ಜೈ ಬರೋಷ್ಟರೇ, ನಾನು ಮನೆಗೆ ಹೋಗ್ತಿದ್ದೀನಿ, ನಿನ್ನ ಕಾರ್ ತೆಗೆದುಕೊಂಡು ಹೋಗ್ತಿದ್ದೀನಿ, ನೀನು ಬಂದು ತಗೋ ಅಂತ ಜೈ ಮಾತಿಗೆ ಕಾಯ್ದೆ ಕಾರ್ ಕೀಸ್ ತೆಗೆದುಕೊಂಡು ಓಡಿದ್ರೆ, ನನ್ನ ತಂಗಿಗಾಗಿಯೇ ಇರಬೇಕು ಈ ಭಾವನ ಓಟ, ಪರವಾಗಿಲ್ಲ ಬಿಡು, ಚೆನ್ನಾಗತ್ತಿದ್ದಾಳೆ ನನ್ನ ತಂಗಿ ಇವನು ಬುದ್ಧಿಗೆ ಅಂತ ಅಂದ್ಕೊಂಡು ನಗ್ತಾ ಫ್ರೆಶ್ ಆಗಿ ತಿಂಡಿ ಆರ್ಡರ್ ಮಾಡ್ಕೊಂಡು TV ಆನ್ ಮಾಡ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತೊಗೊಂಡು ನೋಡಿ.